ಪತ್ರಿಕಾಗೋಷ್ಠಿ ಕರೆದಿವೆ. ವಿಶೇಷವಾಗಿ ಡಿ.ಸಿ. ಬ್ಯಾಂಕ್ ಚುನಾವಣೆ ದಿವಸ 19 ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂತ ಚರ್ಚೆ ಆಗಿದೆ. ಎಲ್ಲ ವಿಷಯ ಗೊತ್ತಾಯ್ತು ನಮಗೆ. ಆ ಕೇಸ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಅದನ್ನು ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ. ಅವ್ರ ಕಾನೂನಲ್ಲಿ ಏನಾಗ್ತೈತಿ, ಅದು ಕಾನೂನು ಕೋರ್ಟ್ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ 2 ದಿವಸ ಹಿಂದೆ ಹುಕ್ಕೇರಿ ಗ್ರೇಡ್ 2 ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಅದಾದ ಬರ್ಕೊಟ್ಟಾನ. ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರೋದು ಕೋರ್ಟಿಗೆ ಬರೆದು ಕೊಟ್ಟಾನ. ಅಂದರೆ ಉದಾಹರಣೆ, ಈಗ ನಾವು ವಾಲ್ಮೀಕಿ ಸಮಾಜದ ಶಾಸಕರು ಲೋಕಸಭಾ ಸದಸ್ಯರು ಅವ್ರೀಗ ಎಷ್ಟೇ ಆಗೋದಿಲ್ಲ. ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಡೋ ಅಂದ್ರೆ ಯಾವ ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ. ದುರ್ದೈವ ಸಂಗತಿ ಅಂದರೆ 2004-05ರಲ್ಲಿ ಅಹಿಂದ ಒಂದು ಸಂಘಟನೆ ಹುಟ್ಟಿದ್ದು. ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಮಾದೇವಪ್ಪನವರು, ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು. ನಾವು ದುರ್ದೈವ ಸಂಗೀತ ಅದೇ ಸಂಘಟನೆ ಮುಖಾಂತರ ಬಹಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು, ಸಮಾಜ ಸಚಿವರು ಇರ್ಬೋದು, ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದ್ರಿಂದ ಭಾಳಷ್ಟು ಅನಾಹುತ ಆಗೋ ಸಂಭವ ಇದೆ. ಅದಕ್ಕೆ ಇದೊಂದು ಭಾಳ ಪತ್ರಿಕಾಗೋಷ್ಠಿ ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ, ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ. ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟ್ ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ, ಇಡೀ ದಲಿತ ಸಮಾಜ, ಹಿಂದುಳಿದ ಸಮಾಜ ಅಂತ ಅಹಿಂದ ಸಮಾಜದ ನಾವು ಯಾಕಂದ್ರೆ ಬರೀ ನೇತೃತ್ವಿಸ್ಕೊಂಡು ರಾಜಕೀಯಕ್ಕೋಸ್ಕರ ಫಾಯ್ದೆ ಮಾಡ್ಕೊಂಡು ಇವತ್ತು ಬಾಯಿ ಸುಕ್ಕುವಂಥ ನಾಯಕರ ಬಗ್ಗೆ ಭಾಳಷ್ಟು ಮನನೊಂದು ನಾವೇ ಇನ್ನು ಕೈಗೆ ಎತ್ತುಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಮತ್ತು ಈ ನಿನ್ನೆ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕೇರಿ ತಹಸೀಲ್ದಾರ್ ಅವರು ಮಾಡಿದಂಥ ಕೃತ್ಯಕ್ಕೆ ಅವ್ರ ಮೇಲೆ FIR ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು. ಮತ್ತು ಅವ್ರ ಮೇಲೆ ಈಗ ಆದಂಥ ಏನದ ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರೋಲ್ಲ ಅಂತ ಅದನ್ನು ಇನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ಯಾವ ಕಾರಣಕ್ಕೆ ಬರೋದ್ರ ಸರ್, ಏನಂತ ಈಗ ಯಾಕೆ ಅಂತದ? ಈಗ ಯಾಕಂದ್ರೆ ವಾಲ್ಮೀಕಿ ಸಮಾಜ ಇರೋದು ಎಲ್ಲ ಡಾಕ್ಯುಮೆಂಟ್ ಇದಾವೆ, ಎಷ್ಟು ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಒಳಗೆ. ಈಗ ಯಾವ ವಿಷಯ ಇಟ್ಕೊಂಡು ಅವರು ರಮೇಶ್ ಕತ್ತಿ ಅವರ ಒಂದು ಇಂಟ್ರೆಸ್ಟ್ ಬೇಲ್ ಅವ್ರು ಕೇಳ್ತರು ಹೈಕೋರ್ಟ್ನಲ್ಲಿ. ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಯಾರು ಒತ್ತಡದಲ್ಲಿ ಬರ್ಕೊಟ್ಟು ಗೊತ್ತಾಗ ನನ್ನ ಡೀಟೇಲ್ ಮಾಹಿತಿ ಇಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಮೇಲೆ ನಾನು ಒಬ್ಬ ಆ ಸಮಾಜ ಪತ್ರಿನಾಗಿ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದಲ್ಲಿ ಹೆಂಗೆ ಮಾಡಬೇಕು ಅಂತ ಚರ್ಚೆ ಮಾಡ್ಕೊಂಡು ಡಿಸಿಷನ್ ತೊಗೊಳ್ತೀವಿ. ಇವತ್ತು ತಕ್ಷಣ ನಾವು ರಾಜ್ಯ ಜನತೆಗೆ ಮೂಲೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ DC ಮಾತಾಡಿ ತಿಳಿಸಿದೆ. ನಾನು ಅವ್ರು ಏನು ಆ್ಯಕ್ಷನ್ ಗೊತ್ತಿಲ್ಲ. ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜನರಿಗೆ ಮುಟ್ಟಬೇಕಂತ ನಮ್ಮ ಸಮಾಜ ಇರ್ಬೋದು. ಇವತ್ತು ವಾಲ್ಮೀಕಿ ಆಗಿದೆ, ನಾಳೆ ಹರಿಜನರಿಗೆ ಆಗ್ತದೆ, ನಾಳೆ ಹಿಂದೂ ಸಮಾಜಕ್ಕೆ ಆಗ್ತದೆ. ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಬೋದು. ಅದೇ ಅವ್ರಿಗೆ ಗೊತ್ತಿಲ್ಲ. ದುರ್ದೈವ ಸಂಗತಿ ಅಂದ್ರೆ ಅದೇ ದುರ್ದೈವ ಸಂಗತಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಸಮಾಜ ಅದಾರೆ, ಗೃಹ ಸಚಿವರು ದಲಿತ ಅದಾರೆ, ಸಮಾಜ ಕಲ್ಯಾಣ ದಲಿತ ಅದಾರೆ, ಉಸ್ತುವಾರಿ ಸಚಿವರು ದಲಿತ ಅದಾರೆ. ಇದ್ರೂ ಸಹಿತ ನಮಗೆ ನ್ಯಾಯ ಸಿಗತ್ತೆ ಭಾಳ ಮನಸ್ಸಿಗೆ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಮಾಡಬೇಕು ಅನ್ನೋ ಸಹಿತ ಕನ್ಫ್ಯೂಸನ್ ಇದೆ. ಯಾಕಂದ್ರೆ ಇಂಥ ಅನಾಹುತ ಒಬ್ಬ ಸಾದಾ ಅಧಿಕಾರಿ ಈ ಸಮಾಜನ ಒಂದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟ್ ಪಾಸ್ ಆದಂಥ ಕಾನೂನು ಒಬ್ಬ ಗ್ರೇಡ್ 2 ತಹಸೀಲ್ದಾರ್ ಆ ಸಮಾಜ ಬರುವಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಯುವಂಥ ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಾಮಿ. ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ, ನಾನು ಕೊಡ್ತೀನಿ ಬೇಕಾದ್ರೆ ಅದೇ ನನ್ನ ಕಡೆ
ಅವು ತಹಶೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲ್ಮೀಕಿ ಸಮಾಜದ ಬೇಡರು ಹಾಕಿದ ಕೇಸು ಇದು ವರ್ಗ 1 ಬರ್ತದೆ, ಅದು ಎಸ್ ಟಿ ಬರ್ಕೊಟ್ಟಾನೆ ಹೈಕೋರ್ಟ್ನಲ್ಲಿ. ಇನ್ನೇನು ಬೇಕು? ಸರ್ಕಾರ ಒತ್ತಡ ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬೇರೆ ಷಡ್ಯಂತ್ರ ಅಂತ ಗೊತ್ತಿಲ್ಲ. ಆದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಬೇರೆ ದಾರಿ ತಪ್ಪಿಸೋ ಕೇಸ್ ದಾರಿಲ್ಲ. ಅವರು ಕೇಸ್ ದಾರಿ ಕಾರ್ಯ ಅಂದ್ರೆ ನೋಡ್ರಿ, ಅದು ಎಲ್ಲಾ ಕಡೆಗೆ ಬಹಳಷ್ಟು ಆಮೇಲೆ ಎಫ್ ಐ ಆರ್ ಆಗಿದ್ದು ರಮೇಶ್ ಕತ್ತಿ ಮೇಲೆ. ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಳಗಾಂ ಇರ್ಬೋದು, ಎಲ್ಲ ಕಡೆ. ಆದ್ರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ವಿದ್ಯಾವಂತರು ಭಾಳ ಅದಾರ ಧಾರವಾಡದಲ್ಲಿ. ಅವ್ರು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಐ ಆರ್ ಮಾಡಿಸಿದ್ರು. ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ತಪ್ಸಕ್ಕೆ ಬರಲ್ಲ. ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ಮೊನ್ನೆ 2 ದಿವಸದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ, ಆಯ್ತಪ್ಪ ನಮ್ಗೆ ಯಾರೂ ಬಂದಿಲ್ಲ, ನಾನು ಗಂಭೀರವಾಗಿ ಸೋಮವಾರ ಸಹ ನನಗೆ ಇನ್ನು ರವಿವಾರ ಹತ್ತನೇ ಗೊತ್ತಾಯ್ತು. ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಪಕ್ಷ ನಮ್ಮ BJP ಪಕ್ಷ ಅಂತ ಮಾತಾಡ್ತಿಲ್ಲ. ನಾನು ರಮೇಶ್ ಜಾರಕಿಹೊಳಿ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರ ತಗೊಂಡು. ಯಾಕಂದ್ರೆ ನಮ್ಮ ಸರ್ಕಾರ ಅಹಿಂದ ಆದೇಶ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತದೆ, ನಾಳೆ ಎಲ್ಲರಿಗೂ ಆಗ್ತೈತೆ. ಅದಕ್ಕೆ ಇದು ಗಂಭೀರ ತಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡಬೇಕಾ ಅನ್ನೋದು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ಗವರ್ಮೆಂಟ್ ನೋಟಿಫಿಕೇಶನ್ ಐತಿ, ವಾಲ್ಮೀಕಿ ಸಮಾಜ ಎಷ್ಟಿದೆ ಬರ್ತದ, ಒಂದು ಗ್ರೇಟ್ ರಿಪೋರ್ಟ್ ಕೊಟ್ರೆ ಹೆಂಗೆ ಓದಬೇಕಾಗಿದ್ರೆ ಅಲ್ರಿ ಅವ್ರ ಟೆಂಪ್ರರಿ. ಅದು ಕೋರ್ಟ್ನಲ್ಲಿ ಅವತ್ತಿನ ನನಗೆ ಗೊತ್ತಿಲ್ಲ. ಅದು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರು ಕಂಪ್ಲೇಂಟ್ ಕೊಂಡಂತ ಬೇಡ ನಾ ಬೇಡ ತಂದದ್ದು ಉಪಯೋಗ ಮಾಡ್ಕೊಂಡು ಅದು ಬಹುಶಃ ನನಗೆ ಗೊತ್ತಿಲ್ಲ, ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ. ಅದನ್ನು ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ಅವ್ರು ಇನ್ಕ್ವೈರಿ ಆಗ್ಬೇಕಂತ ಆಗ್ರಹ ಮಾಡ್ತೀವಿ. ಹೈಕೋರ್ಟ್ ಏನಾದ್ರು ಕೇಳಿತ್ತಾ ಅಥವಾ ಇವರಾಗಿ ಕೊಟ್ರೆ ಏನಾದ್ರು ಇನ್ಸಿಡೆಂಟ್ ಆಗಿದ್ದು ಬೆಳಗಾವಿ ಹೈಕೋರ್ಟ್ ಕೇಳಿಲ್ಲ. ಇವ್ರು ಬೇಲ್ ಅಪ್ಲಿಕೇಶನ್ದಲ್ಲಿ ಕೇಸ್ ಹಾಕಿದವರು ಇವ್ರು ಎಷ್ಟಿನ ಬರೋಲ್ಲ ಅನ್ನೋದು ಪ್ರೂವ್ ಮಾಡಕ್ಕೆ ಹಾಕಿದಾರು. ಜಾಮೀನು ಸಹ ಹಾಕಿದಾರೆ. ಅಲ್ಲೇ ಸ್ವಾಮಿ ಅದೆಲ್ಲ ಎಲ್ಲೇ ಎಫ್ ಐ ಆರ್ ಆದ್ರೂ ಅಲ್ಲೇ ಟ್ರಾನ್ಸ್ಫರ್ ಆಗಬೇಕು. ಆದದ್ದು ಬೆಳಗಾವಿ ಜಿಲ್ಲೆ, ಅವ್ರು ಇರೋದು ಬಾಗೇವಾಡಿಯಲ್ಲಿ. ಅಲ್ಲಿ 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 ಸಿಟಿಲಿ ಧಾರವಾಡದಲ್ಲಿ ಇದ್ದದ್ದು ಹುಕ್ಕೇರಿ ತಹಸೀಲ್ದಾರ್, ಅದನ್ನ ಅಲ್ಲಿ ಅವ್ರು ಇರೋದು ಬಾಗೇವಾಡಿ. ನನಗೆ ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇದು ಟೆಂಪರರಿ ಅಂದ್ರೆ ಇವತ್ತು ಷಡ್ಯಂತ್ರ. ಹಿಂಗೆ ಬಿಟ್ರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕಿ ಜನಾಂಗ ಎಷ್ಟೆಲ್ಲ ಪ್ರೂವ್ ಮಾಡ್ತಾರೆ. ಹಿಂಗೆ ಬಿಟ್ರೆ ಇದು ಸ್ಟಾರ್ಟು. ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಅನ್ಯಾಯ ಆಗತೈತೆ. ನಮ್ಮ ಸಮಾಜ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ಅಹಿಂದ ಸಮಾಜ ಎಲ್ಲರಿಗೂ ಅನ್ಯಾಯ ಆಗತೈತೆ. ಯಾರೂ ಕೇಳ್ತಾರಲ್ಲ. ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪವಾದ ಮಾಡ್ತೀನಿ. ಅವರೇ ಅಹಿಂದ ಅಥವಾ ದಲಿತ ತಿಳಿಸಿ ನಾವೆಲ್ಲರೂ ಬಂದಾರಲ್ಲ, ಇವರೇ ಕನ್ಸು ಕೂತಾರ. ಬರೀ ನಮ್ಮ ರಾಜಕಾರಣ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ. ದಯವಿಟ್ಟು ಇದರಲ್ಲಿ ಸೀರಿಯಸ್ ತಗೊಳ್ಳಿ. ಭಾಳ ಡೇಂಜರ್ ಅದ. ಪಕ್ಷಾತೀತ ಮನೆ ಮಾಡ್ಕೋತ ಗಂಭೀರ ತಗೊಳ್ಳಿ. ಯಾರ ಮೇಲೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಿಸಿದ್ರು, ಬಳಿಕ ಬಿ ದಯಾನಂದ ಪೊಲೀಸ್ ಅವರು ಆಯ್ತು, ಆಮೇಲೆ ರಾಜಣ್ಣನವ್ರನ್ನು ಹೊರಗೆ ಹಾಕಿದ್ರು. ವ್ಯವಸ್ಥಿತವಾಗಿ ಏನಾದ್ರು ಈ ಸಮಾಜವನ್ನು ಟಾರ್ಗೆಟ್ ಮಾಡಲಾಗಿದೆ ನೋಡ್ರಿ. ಸಮಾಜ ಅವ್ರವ್ರು ನೋಡ್ರಿ, ಅವರ ಸಂದರ್ಭ ಅನುಗುಣವಾಗಿ ತಪ್ಪು ಮಾಡೋದಕ್ಕೆ ಆಗೈತಿ. ಎಲ್ಲರೂ ಅದನ್ನ ನಾನು ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ, ನನಗೆ ಸಂಬಂಧ ಇಲ್ಲ. ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ, ಅಹಿಂದ ಸಮಾಜ, ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಪದೇ ಬಿಟ್ಟರೆ ನಾವೆಲ್ಲರೂ ಭಾಳ ಡೇಂಜರ್ ಆಗಿರೋದಾಗ ನಾವು ಎಚ್ಚರಿಕೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಜನತೆಗೆ ಮನವಿ ಮಾಡ್ಕೊಂಡು ನಾನು ಅಧಿವೇಶನದಲ್ಲಿ ನಾನು ನೋಡಿ ನಾವು ಸ್ವಾಮೀಜಿಯವ್ರು ಮಾತಾಡ್ತೀನಿ. ಕೊಡ್ತೀವಿ. ಅದು ನೋಡಿ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟ ಅವ್ರು ಅಡ್ವೊಕೇಟ್ ಹೈಕೋರ್ಟ್ನಲ್ಲಿ ಇದು ಬಹುಶಃ ಧಾರವಾಡ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್ ಗೊತ್ತಿಲ್ಲ. ಅಲ್ಲಿ ಹೈಕೋರ್ಟ್ನಲ್ಲೇ ಇವರು ಬೇಡರು ಎಷ್ಟಿ ಬರೋಲ್ಲ ಅಂತ ಅಷ್ಟು ಬೇಲಾಗೈತೆ. ಈಗ ತಾವೇ ಹೇಳಿದ್ರಿ ಸಚಿವರು ದಲಿತರಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ದಲಿತರಿದ್ದಾರೆ, ಜೊತೆಗೆ ನಾಗರಿಕ ಹಕ್ಕುಗಳ
ಅಧಿಕಾರಿ ಕೂಡ ದಲಿತರು ಇದ್ದಾರೆ ಅಂತ. ಅಧಿಕಾರದ ಇರುತ್ತಲ್ಲ, ಅಲ್ಲ ಅವ್ರು ಅಧಿಕಾರ ಇಲ್ಲ, ತಪ್ಪು ಹೇಳ್ಬೋದು, ಮಿಕ್ಸ್ ಮಾಡ್ಬೇಡಿ. ಅಧಿಕಾರ ಹೇಳಿಲ್ಲ ನಾವು, ಅವ್ರು ಅಲ್ಲಲ್ಲ ಅವ್ರು- ನೀಲೆಲ್ಲ ಇದು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಅಧಿಕಾರ ಅಂದಿಲ್ಲ ನಾವು. ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದವರು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರಿ. ಆ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅವ್ರಿಗೆ ಮನವಿ ಮಾಡ್ಕೋದು ನಿಮ್ಮ ಮುಖಾಂತರ. ನಾವು ಅವ್ರಿಗೆ ನೀವು ಹೇಳ್ಬೇಕು. ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು, ಅವರು ಅದು ಸಮುದಾಯ ಬಂದಂಥವ್ರು, ಎಸ್ ಟಿ ರಿಸರ್ವ್ ಕೌನ್ಸಿಲ್ ಆರಿಸಿ ಬಂದವರು. ನಾ ಜನರದ್ದು ಬಂದೇನೆ, ನನಗೆ ಸಂಬಂಧ ಇಲ್ಲ. ನಾನು ಬಾಲಚಂದ್ರ ಜಾರಕಿಹೊಳಿ, ರಾಜಣ್ಣ, ಪ್ರಿಯಾಂಕಾ ಜಾರಕಿಹೊಳಿ ಜನರಲ್ಲಿ ಬಂದು, ನಾವು ಜನರಲ್ಲಿ ಬಂದು ನಾವು ಅವರು 15 ಜನ ಶಾಸಕರಲ್ಲಿ 14 ಜನ ಕಾಂಗ್ರೆಸ್, JDS ಅದಾರ, 2 ಲೋಕಸಭಾ ಸದಸ್ಯರ ಕಾಂಗ್ರೆಸ್ನಲ್ಲಿ. ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹೆಂಗೆ ಬಿಟ್ರೆ ಮೈತಂದ್ರೆ ಅವ್ರಿಗೆ ಬಿತ್ತವಾದೇನೆ. ಅಂದ್ರೆ ಅವ್ರಿಗೆ ಬಂದು ನನಗೂ ಬಂದಂಗ, ಪಾಪ ಜನರು ಬಂದ್ರು ನಮ್ಮ ಸಮಾಜ ಗಂಡ ನನಗೂ ಬಂದಂಗ ಅದ. ನಾ ಏನು ಕೈ ತಗೊಂಡೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ನೋಡ್ರಿ. ಇದು ಬೇಡ ಸರ್. ಇದು ಬಹಳ ಸಮಸ್ಯೆ, ಬಹಳಷ್ಟು ಕೆಟ್ಟ ಇದೆ. ಅದನ್ನ ಬಹಳ ಗಂಭೀರ ತಗೋಬೇಕು, ಬಹಳ ಲೈಟ್ ತಗೊಳ್ದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೋತೀನಿ. ಸ್ವಾಗತ ಸೇರ್ಲಿ, ಅದೇನ ಅದಕ್ಕೆ ಸ್ವಾಗತ. ಅವರು ಬರಲಿ. ಆದ್ರೆ ನನ್ನ ಒಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ, ಎಷ್ಟು ಬರ್ತಾರೆ ಪರ್ಸೆಂಟ್ ಹೆಚ್ಚು ಮಾಡಿ, ಇಷ್ಟೇ ನನ್ನ ರಿಕ್ವೆಸ್ಟ್. ಎಲ್ಲರೂ ಮೋಸ್ಟ್ ವೆಲ್ಕಮ್. ಸಿಕ್ಕಿದೆ. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ. ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು, ಸರ್ಕಾರ ರಮೇಶ್ ಕತ್ತಿಗೆ ಬಗ್ಗೆ ಮಾತಾಡ್ತಿಲ್ಲ, ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರ ಗಮನ ತಗೊಳ್ಳಿಕ್ಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರೆ ಸಮಾಜದ ಹಿರಿಯ ಆಯ್ತು. ಅದು ಕ್ಲೋಸ್. ಮತ್ತೆ ಏನಕ್ಕೆ ಅದು ಇವತ್ತು ಸಿಕ್ಕಿದೆ ಸಮಾಜ ಹಿರಿಯ ಮೇಲ್ಮನವಿ ಸಲ್ಲಿಸ್ತೀರಾ ಅಂತ? ಯಾಕಂದ್ರೆ ಸಮಾಜ ಹಿರಿಯ ಅಲ್ಲ, ಅವ್ರು ಯಾರ ನಮ್ಮ ಧಾರವಾಡದಲ್ಲಿ, ಬೆಳಗಾವದಲ್ಲಿ ಅವ್ರು ಸಲ್ಲಿಸ್ತಾರ, ಅದನ್ನೆಲ್ಲ ಮಾಡ್ತಾರ, ಅದೆಲ್ಲ ಕಾನೂನುಬದ್ಧ ಮಾಡ್ತಾರೆ. ಇದೊಂದು ಸೀರಿಯಸ್ ಮ್ಯಾಟರ್ ಇರೋದ್ರಿಂದ ದಯವಿಟ್ಟು ತಾವು ಮಾಧ್ಯಮದಲ್ಲಿ ಮನವಿ ಮಾಡ್ಕೊಂಡು, ನೀವು ಬಹುಶಃ ದಲಿತರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗರು, ಯಾರು ಎಲ್ಲರೂ ನಿಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾ ಎಲ್ಲರೂ ಬಿಡುದಿಲ್ಲ. ಇದೇನು ಡೇಂಜರ್, ಯಾರಿಗೂ ಇವ್ರು ಯಾರನ್ನೂ ಬಿಡುದಿಲ್ಲ. ಯಾರು ಇವ್ರು ತಮ್ಮ ಸ್ವಂತಕ್ಕೆ ಫೈದೆ ಮಾಡ್ಕೊಳ್ಳೋರು. ನಾವ್ ಯಾವ ರೀತಿ ಹೋರಾಟ ಮಾಡ್ತೀವಿ ಸರ್? ನಮ್ಮ ರೂಪರೇಷ ಅಧಿವೇಶನದಾಗ ಏನ್ರಿ ಚರ್ಚೆ? ಅಧ್ಯಕ್ಷ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ. ನಾನು ಬಿಡುದಿಲ್ಲ, ನಾ ಮಾಡ್ತೀನಿ. ಅಧಿವೇಶನಕ್ಕೂ ಮೊದಲು ಸಮುದಾಯ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ 2 ದಿವಸ ಟೈಮ್ ಇದೆ. ನಾನು ಮುಂದೆ ಸಮುದಾಯ ನಾಯಕ ಮಾಡ್ತಾನೆ. ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೆಗನಾದಾಗ ಪಾದಯಾತ್ರೆ ಪರ್ಮಿಷನ್ ಇದ್ದು ಪಾರ್ಟಿದು. ಅವಾಗ ಏನಕ್ಕೆ ಯಾಕೆ ಕೊಡ್ಲಿಕ್ಕೆ ಗೊತ್ತಾ, ಬಹುಶಃ ನನ್ನಂತ ಹೈಕಮಾಂಡ್ ಪಾಪ ಕೊಡ್ತಿದ್ರು. ಯಾರು ನಮ್ಮಲ್ಲಿ ಮುಖ್ಯಸ್ಥರದಲ್ಲ, ಅದು ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡ್ಲಿಕ್ಕೆ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅವರು, ನಡ್ಡಾ ಅವ್ರು ಭೇಟಿಯಾಗಿ ನಾನು ಇದನ್ನ ದೊಡ್ಡ ಸಮಾಜಕ್ಕೆ ಅನ್ಯಾಯ ಆಗಿದೆ, ವಿಶೇಷವಾಗಿ 74% ವೋಟರ್ಸ್ ಇದ್ದಂಥ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ. ನೀವು ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ಉಸ್ತುವಾರಿ ಅವರು ಇದರಲ್ಲಿ ಅವರು ಇನ್ವಾಲ್ವ್ ಆಗ್ಬೇಕಂತ ರಿಕ್ವೆಸ್ಟ್ ಮಾಡ್ತಾರೆ. ಮುಂದಿನ ಬೆಳಗಾವಿ ಹಿರಿಯ ರಾಜಕಾರಣಿ ಸರ್ 3 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ರು. ಇವಾಗ ಗ್ರೇಡ್ 2 ತಹಶೀಲ್ದಾರ್ ಜೊತೆ ಏನ್ ಮಾಹಿತಿ ತಗೊಂಡ್ರಿ ಅಂತ ಅವ್ರ ಜೊತೆಗೆ? ನಾನು ನಿನ್ನೆ DC ಮಾತಾಡಿದ್ದೀನಿ. ಏನಂತ? ನಾನು ನಾಳೆ ಪ್ರಶ್ನೆ ಮಾಡೋದು, ಅದಕ್ಕೆ ಪೂರ್ವದಲ್ಲಿ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾ ಏನಾರ ನಂಗೆ ತಪ್ಪಿರೋದು ಇಲ್ಲಿ ನಂಗೆ ತಿಳಿಸ್ರಿ. ನಾ 12 ಪ್ರಶ್ನೆ ಇಲ್ಲ ಸಬ್ರ ಹಂಗೆ ಹೇಳಿ ರದ್ದು ಮಾಡೋದು ಹೇಳಿದ್ವಿ ನಾವು. ನಾ ಯಾಕೆ ಒಂದು ಸರ್ಕಾರ ಅಪೋಸ್ ಮಾಡೋ ಜವಾಬ್ದಾರಿ ಸ್ಥಾನ ಇದ್ದಾಗ ನಾ ಸುಳ್ಳು ಪತ್ರಿಕಾಗೋಷ್ಠಿ ಮಾಡ್ಬಾರ್ದು. ಇಲ್ಲ ಅಂದ್ರೆ ಅದು ಅವ್ರು ಹೇಳಿ ಅಂದ್ರೆ ಅದು ಕರೆ ಇರ್ಬೇಕಲ್ಲಿ. ನಾ ನಾಳೆ ಸಂಡೇ ಇತ್ತು. ನಿನ್ನ ನಾಳೆ 12 ಪ್ರಶ್ನೆ ನಮ್ಮ ST ಅಂದ್ರೆ ದೊಡ್ಡ ಗಂಭೀರವಾದ ಸಮಸ್ಯೆ ಇದೆ. ನಾಳೆ 12 ಪ್ರಶ್ನೆ ಮಾಡ್ತೀನಿ ನಾನು. ಅದಕ್ಕೆ ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ, ನಾನು ಮಾಡೋ ಅಂತ ಹೇಳಿದ್ನಿ. ನನಗೆ ಹೇಳಿದ್ರೆ ಅದ್ರ ಬಗ್ಗೆ ಸರಿ ಅಥವಾ ಗಂಭೀರ ತಗೊಂಡ್ರು, ಎರಡು ಅರ್ಥ ಆಗ್ತವೆ. ಸರಿ ಇರ್ಬೋದು, ಗಂಭೀರ ತಗೊಂಡ್ರು, ಎರಡು ಸರಿ ಹಿಂಗ ಆಗೈತೆ ಅಂತ ಹೇಳಿ ಸಮುದಾಯದ ನಾಯಕರಿಗೆ, ಸ್ವಾಮಿಗಳಿಗೆ ಅದು ಏನ್ರಿ ವಿಚಾರ ನಾನು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಎಸ್ ಸರ್. ರಾಜಕಾರಣದಲ್ಲಿ 2 ವರ್ಷ ಮುಗಿತೆ ಸಿದ್ದರಾಮಯ್ಯ ಅವರು. ಅದಾದ ನಂತರ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು, ಇವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಪಕ್ಷದಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳು, ಕಾಂಗ್ರೆಸ್ ಪಕ್ಷಗಳು. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಅದು ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಪಕ್ಷ BJP ಪಕ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾವ್ರು. ಯಾರ ಅವ್ರ ಆಂತರಿಕ ಸಮಸ್ಯೆ ಯಾರ ಮಾಡ್ಕೊಳತ್ತೆ CM ಅವರು. ನಾವು ಸ್ವಾಗತ. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಅಲ್ರಿ, ಸರ್ಕಾರ ಈಗಲ್ಲ ಕಾಂಗ್ರೆಸ್ ಪಕ್ಷದಾಗ, BJP ಇದ್ದಾಗಲ್ಲ. ಸುಳ್ಳು ಅದನ್ನ ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ, ಅದು ಈಗ ಇವತ್ತಲ್ಲ. BJP ಪಕ್ಷ ಬಂದು ಹೇಳಿ. ಸರ್, ಇನ್ನೊಂದು ವಿಚಾರ. ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯ ಸರ್ಕಾರ ಪತನ ಆಯ್ತು,
ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಆಕತ್ತ ಹಿಂದೆ ಆಕತ್ತೆ ಯಾವ್ದು ಹಿಂದನೂ ಆಗಿರ್ಬೋದು ಈಗೂ ನನಗೆ ಗೊತ್ತಿಲ್ಲ. ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ, ಟಿವಿಯಲ್ಲಿ ನೋಡಿಲ್ಲ. ನನಗೆ ದೇವೇಗೌಡರು ಹಿರಿಯ ನಾಯಕರು, ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳಕ್ಕೆ ಸಣ್ಣ ಹುಡುಗ, ಅವರು ದೊಡ್ಡ ಮನುಷ್ಯ, ಅವ್ರು ಪ್ರಧಾನಮಂತ್ರಿ ಆದರು. ಆದರೆ ನಾನು ಒಂದು ಯಾಕಂದ್ರೆ ಆಪರೇಷನ್ ಕಮ್ಮಿ ಟೈಮ್ದಲ್ಲಿ ಮೇನ್ ಸೂತ್ರದ ಇರೋದು ನನಗೆ ಅನುಭವ ಇದ್ದದ್ದು ನಾನು ಹೇಳ್ತೀನಿ. ದಯವಿಟ್ಟು ಯಾವ ಹೆಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೆಳಕ ಮೂಲ ಕಾರಣ ಡಿ ಕೆ ಶಿವಕುಮಾರ್. ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗ ಗೊತ್ತೈತೆ ರಾಜ್ಯದಲ್ಲಿ. ಸುಮ್ಮನೆ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ಅವ್ರ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ, ಅವ್ರಿಲ್ಲ. ಅವ್ರಿಗೆ ಈ ಥರಲ್ಲಿ ಗೊತ್ತು ನೋಡಿ. ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಂದ್ರೆ ನನಗೆ ಗೊತ್ತೈತಿ. ಆ ಸರ್ಕಾರ ತೆಗೆದಾಗ ನಾನೇ ಇದ್ದೆ. ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು, ನಾವು ಒಬ್ಬಲ್ಲಿ ಎಲ್ಲ ಕೂಡಿ ಸರ್ಕಾರ ಕೆಡೋದು. ಆದ್ರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು. ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪರೇಷನ್ ಸಂಬಂಧ ಇಲ್ಲ. ದೇವೇಗೌಡರವರು ಯಾವ ಹೆಂಗ ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೇಳ್ರಿ. ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯದ ಹಸ್ತಿಕುಮಾರನ್ನ ನಾನು ಸರ್ಕಾರ ಕೇಳಿದ್ವಿ. ನಾವು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಇವತ್ತು ಪುನರ್ರಚನೆ ಮಾಡ್ತಾನೆ ಅದನ್ನ ಡಿ ಕೆ ಶಿವಕುಮಾರ್ ಬಿಟ್ಟು ಡಿ ಕೆ ಅವರಿಂದ ಸರ್ಕಾರ ಬಿತ್ತು. ಏನಾಗ್ಬೇಕು ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯಿಂದ ಅಂದಾರ. ಮತ್ತೆ ಹೋದ್ಸಲ ಡಿ ಕೆ ಶಿವಕುಮಾರ್ ಕಾರಣಕ್ಕ ಸರ್ಕಾರ ಪತನ ಐತಿ. ಈ ಬಾರಿ ಡಿ ಕೆ ಶಿವಕುಮಾರ್ ಕಾರಣಕ್ಕ ಪತನ ಆಗ್ಬೋದ? ಅದು ನನಗೆ ಗೊತ್ತಿಲ್ಲ. ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು. ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ, ಭಾರತೀಯ ಜನತಾ ಪಕ್ಷದ ನಿರ್ಣಯ ಇದ್ದು ಅದಕ್ಕೆ ನಾನು ಬರ್ತೀನಿ. ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ. ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ. ತಮ್ಮ ಮುಖಾಂತರ ಆ ಅಡಿಯೆಲ್ಲ ಹೋಗಬಾರ್ದು. ನಾವು ವೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾ ಅವ್ರು ತಮ್ಮ ಕೆಲಸ ಅವ್ರು ಬಡದಾಡ್ಲಿ, ಏನು ಬೇಕಾ ಮಾಡಲಿ, ಅವ್ರು ಹೊಲಸು ನಾವು ಮನೆ ಮೇಲೆ ಹಾಕೋಬಾರ್ದು. ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ಚುನಾವಣೆಗೆ ಹೋಗೋದು ಒಳ್ಳೆಯದು. ನನ್ನ ಸ್ವಂತ ಅಭಿಪ್ರಾಯ. ಆ ಸಮಯದಲ್ಲಿ ಈ ಅಂತ ಪರಿಸ್ಥಿತಿಯಿಂದ ಬಂದ ತಮ್ಮ ನಾಯಕತ್ವದಲ್ಲಿ ಇಷ್ಟು ಮಂದಿ ತಗೊಂಡ್ ಬನ್ನಿ ಕಾಂಗ್ರೆಸ್ ಅವರು ಅಂತಂದ್ರೆ ಆ ನಾಯಕತ್ವ ತಾವು ವಹಿಸ್ತೀರಾ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ನಾ ಡಿ ಕೆ ಶಿವಕುಮಾರ್ ನಾವು ಒಪ್ಪೋದಿಲ್ಲ. ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನದಾಗ. ಅದು ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡ್ತಾನೆ. ಅವಾಗ ದೇವ್ರ ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ನಾವು ಉಳಿಬೇಕನ್ನೋಣ. ಇನ್ನೂ 2 ಸರ್ಕಾರ ಮಾಡ್ಬೇಕಾದ್ರು ಜನ ಆದೇಶ ಇದೆ. ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ. ಅವ್ರು ಇನ್ನೂ ಒಳ್ಳೆ ಸರ್ಕಾರ ಕೊಟ್ಟು ಇನ್ನು ದೊಡ್ಡ ಸೇವೆ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತೇನೆ ಸಿದ್ದರಾಮಯ್ಯ. ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೂ ಹೈಕಮಾಂಡ್ ಬಹಳಷ್ಟು ಹತ್ತಿರದ ನೋಡಿಲ್ಲ. ಇನ್ನೂ ಅಂತ ಸೃಷ್ಟಿಲ್ಲ. ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನ್ ಕೊಟ್ಟು ನಾವು ನೋಡ್ತೇನೆ. ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮ್ ದೇವ್ರ ಬುದ್ಧಿ ಕೂಡ ಆ ನಿರ್ಣಯ ಹೋಗ್ತಾನೆ. ಅವ್ನು ಒಪ್ಪು ಪ್ರಶ್ನೆ ಬರೋದಿಲ್ಲ ಜೀವನದಾಗ. ಡಿ ಕೆ ಶಿವಕುಮಾರ್ ಒಪ್ಪು ಪ್ರಶ್ನೆ ಬರೋದಿಲ್ಲ. ಯತ್ನಾಳ್ ಮಾತಾಡಿದ್ರು ಸರ್. ಯತ್ನಾಳ್ ಮಾತಾಡಿದ್ರು ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ರೆ ಸರ್ಕಾರ ತಪ್ಪ ಅಂತ ಬೀಳ್ತೈತೆ ಅಂತ ಸದನದಾಗ ಹೇಳಿದ್ರು. ಹಂಗೇನ್ರ ಆಗೋ ಚಾನ್ಸಸ್ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ದೇವರ ಪ್ರತಿಮೆ ಇವರು ಸರ್ಕಾರ ನಡೆಸಿ ಜನರು ತೂತು ಅನ್ಸ್ಕೋಬೇಕು. ಅವ್ರು ಇನ್ನೂ 2 ದಿನ ನಡಿಬೇಕು ಅವ್ರ ಸರ್ಕಾರ. ಇಲ್ಲಿ ಆಗೋ ಪ್ರಶ್ನೆ ನೋಡ್ರಿ. ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಸನ್ಮಾನ ಡಿ ಕೆ ಶಿವಕುಮಾರ್ ನಂಬರ್ ಭಾಳ ಕಡಿಮೆ ಅದ. ಸುಮಾರು ಟಿವಿಯಲ್ಲಿ 51 ವರ್ಷ ಇವತ್ತೇ ಚೀಪ್ ಇಟ್ಕೊಂಡು ನಾವು 51 ತೋರಿಸಿಲ್ಲ. ಸಾಧ್ಯ ಇಲ್ಲ 51. ನನಗೆ ಗೊತ್ತಿಲ್ಲ. ಅವ್ರ ಪಕ್ಷ ಅಂತ ನೋಡ್ರಿ. ನೀವು ಚರ್ಚೆ ಮಾಡೋದು ಕಾಶಿ ಹೋಗಿ ಫ್ರೆಂಡ್ಸ್ ಚರ್ಚೆ ಮಾಡೋದು ನಮ್ಮ ಡ್ಯೂಟಿ ಅಲ್ಲ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ರಚನಾದ ಬಗ್ಗೆ ವಿರೋಧ ಪಕ್ಷ ಕೆಲಸ ಮಾಡೋಕಂತ ನಾನು ಮನವಿ ಮಾಡ್ಕೊತೀನಿ. 50 ಇದ್ರೆ ಮುಂದೆ ಸರ್ಕಾರ ಮಾಡ್ಕೊಳ್ಳಿ. 50 ಇದ್ರೆ ಮಾಡ್ಕೊಳ್ಳಿ. ಮತ್ತೆ ಇವ್ ನಿನ್ನೊಂದು ಯಾವ್ದು ಸೋಷಿಯಲ್ ಮೀಡಿಯಾ ಕೊಟ್ರೆ 55 ಡಿ ಕೆ ಶಿವಕುಮಾರ್, 60 ಬಿಜೆಪಿ, 19 ಜೆಡಿಎಸ್ ಮುಂದಿನ ಮುಖ್ಯಮಂತ್ರಿ ಹಂಗಿದ್ರೆ ಮಾಡ್ಕೊಳ್ಳಿ. ಟೆಕ್ನಿಕ್ ಆಗಿದ್ದು ಮತ್ತೇನು ಕೇಳೋದ್ರೆ ನಾವು ದಯವಿಟ್ಟು ನಮ್ಮದು ಸೀರಿಯಸ್ ಬಿಟ್ಟದ್ದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೆಲ್ಲ ಮಣ್ಣು ಮಾಡ್ಕೋತೀವಿ. ಸ್ವಲ್ಪ ಚೆನ್ನಾಗಿ ಪ್ರಸ್ತಾವ ಮಾಡೋದು ಮಣ್ಣು ಮಾಡ್ಕೋತೀವಿ. ಈಗ ಕಾಂಗ್ರೆಸ್ ಅಲ್ಲಿ ಕ್ರಾಂತಿ ಬಗ್ಗೆ ನಡ್ತಾ ಇದೆ. ಸರ್ಕಾರದ ಬಗ್ಗೆ ಡಿಸೆಂಬರ್ ಕ್ರಾಂತಿ ಏನಾದ್ರು ಆಗತ್ತಾ?
BJP ಆಗುದಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು ನಾವು ಕ್ವಶನ್ ಇಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದು. ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ. ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ. ಡಿ ಕೆ ಹೆಂಗದ ಹಂಗ ಅದು ಬೇರೆ. ನನಗೆ ಗೊತ್ತಿಲ್ಲ. ನಾ ಭಾರತೀಯ ಜನತಾ ಬಗ್ಗೆ ಶಾಸಕ ಹೇಳಿ. ಮತ್ತೇನ ಕ್ವಶನ್ ಇದ್ರೆ ಬೇಡ್ರಿ. ಜಿಲ್ಲಾ ರಾಜಕಾರಣ ಮಂಡಳಿ ಡೆವಲಪ್ಮೆಂಟ್ ಆಯ್ತು ಸರ್. ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಕೂಡಿ ಅಂದ್ರೆ ಎಲ್ಲಾರು ಕೂಡಿ ಒಂದು ದೇಶೀಯವಾಗಿ ಎಲೆಕ್ಷನ್ ಮಾಡಿದ್ರು. ನಿಮ್ ಜೊತೆ ಚರ್ಚೆ ಅದಕ್ಕೆ ನಾನು ಸಂಗಮ ಕಣಿಲ್ಲ. ನೀವು ಪ್ರತಿ ಆ ಮೀಟಿಂಗ್ ಬಂದಿ. ನನ್ನ ಮೀಟಿಂಗ್ ಮಾಡಕ್ಕಿಲ್ಲ. IB ಬಂದ್ರು ಕಡೆ ದಿವಸ ಅದು ಸಹಮತ ಇಲ್ಲ ನಂದು. ಅದಕ್ಕೆ ಸಹಮತ ಅವ್ರು ವೈಯಕ್ತಿಕ ಅವ್ರು ಜಿಲ್ಲಾ ರಾಜಕಾರಣ ಕೂಡಿ ಮಾಡಿರ್ಬೋದು. ನಾನು ಸಹಮತ ಇಲ್ಲ. ಯಾವಾಗೂ ಇಲ್ಲ, ಮುಂದೂ ಇಲ್ಲ. ನಾನು ಸಹಮತ. ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವ್ರ ಮಗ ದೇಶೀಯ ಬ್ಯಾಂಕ್ ಡೈರೆಕ್ಟರ್ ಆದ್ರು. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಮೂರು ಕಾನ್ಸ್ಟಿಟ್ಯೂನ್ಸಿ ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಅದು MP ಮಣಿ ಬರ್ತಿದ್ವು ಅವ್ರಿಗೆ. 4 MLA ಬರ್ತಾವ. ಅದು 1 MLA ಅದೇನದ ಅವನೊಂದು ಏನು ದೊಡ್ಡ ನಾಯಕತ್ವ ಗುಣ ನೋಡಿರ್ಬೇಕು. ನನಗೆ ಗೊತ್ತಿಲ್ಲ. ಚಂದ್ರ ನಾಯಕತ್ವ ಗುಣ ನೋಡಿರ್ಬೇಕು. ಇಲ್ಲ, ನಂದು ಒಂದು ರಮೇಶ್ ಜಾರಕಿಹೊಳಿ ಹೊಂದಾಣಿಕಿಲ್ಲ. ನಾ ಹೊಂದಾಣಿಕಿಲ್ಲ. ನಾ ಆಗುದಿಲ್ಲ. ಸರಿ, ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂದ್ರೆ ಅದಕ್ಕೆ ಇವರು ಕಾಗಿರೋ ಪತ್ರ ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ಅಖಂಡ ರಾಜ್ಯಕ್ಕೆ ನಾ ಸಪೋರ್ಟ್. ಮತ್ತೆ ಡೆವಲಪ್ಮೆಂಟ್ ಆಗ್ತಿಲ್ಲ. ಯಾಕಾಗುದು? ಆಗ್ತೈತ್ರಿ. ಬರೇ ಮಂತ್ರಿ ಬೇಕು, ನಾವು ನಿಗಮ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕೈತಿ. ಯಾರಾದ್ರೂ ಒಬ್ಬ ಕೆಲಸ ಮಾಡಿ ಕೆಲಸ ಆಕೈತಿ. ನಮ್ ಮಂತ್ರಿ ಬೇಕು, ನಿಗಮ ಬೇಕಂತ ಬರೀ ಹತ್ರ ಕಾಲ ಆಗ್ರ ಮಾಡಿ ಹೆಂಗ ಡೆವಲಪ್ ಆಕೈತಿ? ಯಾವ್ದು? ಬೆಳಗಾವಿ ವಿಭಜನೆ ಬಂದಾಗ ನೀವು ಯಾರು ಕೂಡ ಒಂದಾಗಲ್ಲ. ಬೆಳಗಾವಿ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗ್ಬೇಕು, ಜಿಲ್ಲಾ ಆಗ್ಬೇಕೈತೆ. ಆದ್ರೆ ಮಾದನ ಆಯೋಗದ ಅಡ್ಡ ಬರ್ತೈತೆ. ಸುಮಾರು ನಾವು ಸೀನಿಯರ್ ರಾಜಕಾರಣ ಇದ್ದು ಸುಮ್ಮನೆ ಸಣ್ಣ ಮಾತಾಡೋಕ್ಕಾಗಿಲ್ಲ. ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಬಹಳಷ್ಟು ಒಂದ್ಸಲ ಫೈನಲ್ ಆಗಿತ್ತು. ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ತುವಾರಿದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ. ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಂದು ಆಗ್ರಹ ಅದ. ಸರ್, ಈಗ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ, ಜಿಲ್ಲಾನ ಹೊಡ್ಯಾಕ್ ಆಗಿಲ್ಲ ಇವರು, ರಾಜ್ ಹೊಡ್ಯಾಕ್ ಹೊಂಟಾರ ಅಂತ. ಅದಕ್ಕೆ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಮತ್ತ ಅದ್ ಮಾಡೋಣ. ನೀವು ಬಿಜೆಪಿ ಗವರ್ಮೆಂಟ್ ಟೈಮ್ನಾಗ ಗಟ್ಟಿ ಬಸವಣ್ಣ ಎತ್ತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು ಸರ್. ಆ ನಂತರ ಅದು ಬಸವರಾಜ ಬೊಮ್ಮಾಯಿ ಬಂದು ಗೋಕಾಕ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ನಂತರ ಅದು ಏನಾಯ್ತು ಸರ್, ಅನುದಾನ ಕೊಡ್ಲಿಲ್ಲ ಈಗಿನ ಗವರ್ಮೆಂಟ್. ಅಂದ್ರೆ ಶಿವಕುಮಾರ್ ಅವ್ರ ಜಲಸಂಪನ್ಮೂಲ ಇರೋ ಕಾರಣಕ್ಕೆ ನಿಮ್ಗೆ ಯಾಕಂದ್ರೆ ಆ ಗೋಕಾಯಿ ಜನರು ಬಹಳ ನಿರೀಕ್ಷೆ ಇರ್ತಾರ ಯೋಜನೆ. ನೋಡೋಣ, ಈ ಸದ್ಯ ಇನ್ನೊಂದ್ 2 ವರ್ಷ ತಡಿ ಆಮೇಲೆ ಅವ್ರು ನೋಡಿ. ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅದು. ಅಧಿವೇಶನದಲ್ಲಿ ಕ್ಯಾಬಿನೆಟ್ದಾಗ ಮಾಡ್ಬೋದು, ಅಧಿವೇಶನ ಮಾಡ್ಬೇಕತ್ತಿಲ್ಲ. ಅಧಿವೇಶನ ಬೇಕತ್ತೆ. ಅದಕ್ಕೆ ಜಿಲ್ಲಾ ವಿಭಜನೆ ಮಾಡೋಕೆ ಕ್ಯಾಬಿನೆಟ್ ಮಾಡಬೇಕು. ವಿಧಾನಸೌಧ ಚರ್ಚೆ ಮಾಡೋಕ್ಕಲ್ಲ. ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಮಾಡ್ಬೋದು. ಅದಕ್ಕೆ ನಾವು ಅವ್ರು ಏನು ಮಾಡ್ಬೇಕು ಗೊತ್ತಿಲ್ಲ ಆ ಸರ್ಕಾರ. ಮತ್ತೆ ಆ ಕ್ವಶನ್ ಇದ್ರೆ ಮಾತಾಡಿ ನಾವು ಹೇಳೋ. ಇಲ್ಲ, ಈ ಟೈಮಿಂಗ್ ರಾಂಗ್ ಅದು. ಈಗ ಮಾಡಿ ಇನ್ನೂ 2 ದಿವಸ ಐತಿ, ಇನ್ನೂ 2-2.5 ವರ್ಷ ಇಲೆಕ್ಷನ್ ಮಾಡಾರಲ್ಲ ನಮ್ಮ ಸರ್ಕಾರ. ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗ ಸೋಲುಗಳು ಮುಚ್ಚಲ್ಲ. ತಗೊಂದಿಲ್ಲ ಸೀರಿಯಸ್, ತಗೊಂದಿಲ್ಲ ಸೀರಿಯಸ್ ತಗೋತ ನೆಕ್ಸ್ಟ್ ಟೈಮ್ ಮಾಜಿ ಮಾಡ್ದ ಸೌದಿನ. ಗ್ರಾಮೀಣದಲ್ಲಿ ಜನನ ಕೆಡ್ತಾರ. ನಂದೇ ಕೆಲಸ ಇಲ್ಲ. ಪಾರ್ಲಿಮೆಂಟ್ ನೋಡಿದ್ರಲ್ಲ, ನಾ ಬಂದ್ರೆ ವೇಸ್ಟ್ ಆಗ್ತೈತೆ. ಅದ ಅತನಿಗೆ ಜೋರ್ ಮಾಡ್ತಾನೆ. ಗ್ರಾಮೀಣ ಮಂದಿ ಕೆಡ್ತಾರ. ಅಲ್ಲಿ ನಾ ಜೋರ್ತಿಲ್ಲ, ರಮೇಶ್ ಜಾರಕಿಹೊಳಿ ಜೋರ್ತಿಲ್ಲ. ಅತನಿಗೆ ಜೋರುತ್ತೆ, ಅತನಿಗೆ ಕೆಲಸ ಮಾಡ್ತಾನೆ. ಆಗ್ಲಿ, ಸ್ವಾಗತ. ಅದನ್ನ ನೋಡಿ, MLA ಅಂದ್ರೆ ಮಂತ್ರಿ ಆಗೋದು, ಮುಖ್ಯಮಂತ್ರಿ ಆಗೋದು. ಅದಕ್ಕೆ ಅದನ್ನ ಹೊಚ್ಚಿಗೆ ಪಟ್ಟು ಮೂರ್ಖತಾರ. ಆಯ್ತು, ಎಲ್ಲ ಮುಗಿದ ಟೀ ಕುಡ್ರ. ನಾಣ ಆಗ್ಬೇಕಣ್ಣ ನಾವು. ನೋಡೋಣ ಎಸ್, ಮತ್ತೇನಿಲ್ಲ.
ಚಾತ್ರ ಸ್ವಲ್ಪ ಏ ಇನ್ನೊಂದು ತಕ್ಕೊಂಡ್ಬಿಡ್ರಪ್ಪ ಎಲ್ಲ ಎಲ್ಲ ಬಂದ್ ನೀ ಸೀರಿಯಸ್ ಅವ್ರು ಭಾಳ ಸೀರಿಯಸ್ ಅಲ್ರಿ ಸರ್ ನೀವ ಸಿಎಂ ಚೆನ್ನಾಗಿರ್ತೈತೆ ನಾ ಹಾಕಲ್ಲ ನಾವು ಟ್ರೈ ಮಾಡೋಲ್ಲ ನಾವು ಸೀನಿಯರ್ ಅದಪ್ಪ ನಾವು ಬಿಜೆಪಿ 7ನೇ ಅವಧಿ ನಾನು ಅಶೋಕ್ ಇಬ್ಬರು ಸೀನಿಯರ್ 7 ಅಶೋಕ್ನ 7 ಇಬ್ಬರು ನಾ ಸೀನಿಯರ್ ಉಳ್ಕೆಲ್ಲ ತಿಳಿದ್ವಿ ಅಶೋಕ್ 7 ನಾನು 7 ಏನ್ ಮಾಡೋಣ ನಾನು ಟಿವಿಯಾಗ ಹೇಳಾಕತ್ತಿ ಬಂದ್ ಮಾಡಪ್ಪ ಅದನ್ನ ಅದ ಕಟ್ ಮಾಡಪ್ಪ ಪ್ಲೀಸ್ ಅಂದ್ರ